ಈ ಲೋಕದಲ್ಲಿ ಇಂದು ನಮಗೆ ಉಪಕಾರ ಮಾಡಿದವರು, ನಮಗೆ ಹಿತವನ್ನ ಆಗ್ರಹಿಸಿದವರು ನಾಳೆ ನಮಗೆ ವಿರೋಧವಾಗಿ ಬದಲಾಗಿ ಕೇಡುಗಳನ್ನ ಮಾಡಬಹುದು. ಆದರೆ ದೇವರು ಎಂದಿಗೂ ಬದಲಾಗದೆ ನಿಮಗೆ ಹಿತವನ್ನೇ ಮಾಡುವವರಾಗಿದ್ದಾರೆ. ಆತನ ವಾಕ್ಯವು ಹೇಳುತ್ತದೆ, ನಾನು ನಿಮಗೆ ಹಿತವನ್ನು ಮಾಡುವುದನ್ನು ಬಿಟ್ಟು ವಿಮುಖನಾಗೆನು ಎಂಬುವ ಶಾಶ್ವತವಾದ ಒಡಂಬಡಿಕೆಯನ್ನು ಅವರೊಂದಿಗೆ ಮಾಡಿಕೊಳ್ಳುವೆನು ಎಂಬುದಾಗಿ. ನಿಮಗೆ ಹಿತವನ್ನು ಮಾಡುವುದನ್ನು ಬಿಟ್ಟು ದೇವರು ಎಂದಿಗೂ ಕೂಡ ವಿಮುಖರಾಗುವುದಿಲ್ಲ. ಆ ಒಂದು ಒಡಂಬಡಿಕೆಯನ್ನು ಎಂದಿಗೂ ಕೂಡ ಮರೆತು ಬಿಡುವುದಿಲ್ಲ. ಪ್ರತಿಯೊಂದು ಹೆಜ್ಜೆಯಲ್ಲೂ ಪ್ರತಿ ನಿತ್ಯವೂ ಕೂಡ ನಿಮಗೆ ಹಿತವನ್ನು ಮಾಡುತ್ತಾ, ನಿಮಗೆ ಉಪಕಾರಗಳನ್ನ ಮಾಡುತ್ತಾ, ನಿಮ್ಮ ಮಾರ್ಗವನ್ನು ಸರಾಗ ಮಾಡುತ್ತಾ ತನ್ನ ಉದ್ದೇಶವನ್ನ ನೆರವೇರಿಸುವುದಕ್ಕೆ ದೇವರು ಸರ್ವಶಕ್ತನು ಮನಸ್ಸುಳ್ಳವನು ಆಗಿದ್ದಾನೆ. ಆತ ನಿಮ್ಮ ಸಂಗಡ ಇರುವುದಾದರೆ ಖಂಡಿತವಾಗಿ ನಿಮ್ಮ ಜೀವಿತದಲ್ಲಿ ಆ ಮೇಲುಗಳನ್ನು ಅನುಭವಿಸುತ್ತೀರಾ. ಆದ್ದರಿಂದ ಕರ್ತನನ್ನ ಆಹ್ವಾನಿಸಿ ಆತನೊಟ್ಟಿಗೆ ನಿಮ್ಮ ಜೀವಿತವನ್ನ ಮುನ್ನಡೆಸಿರಿ. ಖಂಡಿತವಾದ ಮೇಲುಗಳನ್ನು, ಆಶೀರ್ವಾದಗಳನ್ನು ನಿಶ್ಚಯವಾಗಿ ಹೊಂದುತ್ತೀರಾ.